ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನಮಸ್ಕಾರ. ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕುಮಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ಮನೋಜ್ ಕುಮಾರ್ ಅವರು ಸ್ವತಃ ಈ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಸ್ಟಾಕ್ಸ್ ಅಂದರೆ ಏನು, ಟಿ.ಡಿ. ಅಕಾಡೆಮಿಯಲ್ಲಿ ಈ ವಿಚಾರವಾಗಿ ಯಾವ ರೀತಿ ಟ್ರೈನ್ ಮಾಡಲಾಗುತ್ತೆ, ಈ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರು. ನಾವು ಇವತ್ತು ಮೋದಿ ಆಸ್ಪತ್ರೆಯ ರಸ್ತೆಯಲ್ಲಿರುವಂತಹ ಟಿ.ಡಿ. ಅಕಾಡೆಮಿಯಲ್ಲಿದ್ದೀವಿ. ಇಲ್ಲಿ ಕ್ಲಾಸಸ್ ಹೇಗೆ ನಡೆಯುತ್ತೆ, ಯಾವ ರೀತಿ ಟ್ರೈನ್ ಮಾಡ್ತಾರೆ, ಸರಿಯಾಗಿ ಇನ್ವೆಸ್ಟ್ ಮಾಡೋದು ಹೇಗೆ, ಯಾರು ಯಾವಾಗ ಇನ್ವೆಸ್ಟ್ ಮಾಡಬೇಕಾಗತ್ತೆ, ರಿಟರ್ನ್ಸ್ ಪಡ್ಕೊಳ್ಳೋದು ಹೇಗೆ, ಪ್ರತಿಯೊಂದನ್ನು ಕೂಡ ಅಕಾಡೆಮಿಯಲ್ಲಿ ಹೇಳ್ಕೊಡಲಾಗತ್ತೆ. ಮನೋಜ್ ಕುಮಾರ್ ಅವರು ಈ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಟ್ರೈನಿಂಗನ್ನು ತಗೋತಿರುವಂತಹ ಸ್ಟೂಡೆಂಟ್ಸನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಅವರನ್ನೇ ಕೇಳೋಣ ಟ್ರೈನಿಂಗ್ ಎಲ್ಲ ಹೇಗಾಗ್ತಾ ಇದೆ, ಯಾವ ರೀತಿಯ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ ಅಂತ. ಬನ್ನಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಕ್ಲಾಸ್ ನಡೀತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರೂ ಕೂಡ ಕ್ಲಾಸ್ ಕೇಳ್ತಾ ಇದ್ರು. ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡ್ತಾ ಇದ್ರಿ. ಸೊ ಏನು ಕ್ಲಾಸ್ ಇದು ಆ್ಯಂಡ್ ಇಲ್ಲಿ ಇವತ್ತು ನೀವು ಏನು ಟೀಚ್ ಮಾಡ್ತಿದ್ದೀರಾ? ಎಸ್, ಸೊ ಇವತ್ತು ಶುಕ್ರವಾರ. ಸೊ ದಿಸ್ ಇಸ್ ದ ಫಸ್ಟ್ ಡೇ ಆಫ್ ದ ಸೆಷನ್. ಸೊ ಕೋರ್ಸು ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ತುಂಬ ಜನ ನೀವು ನೋಡ್ಬೋದು ಬೀದರು ಆ್ಯಂಡ್ ತುಂಬ ರಾಜ್ಯದ ವಿಧ ಡಿಸ್ಟ್ರಿಕ್ಗಳಿಂದ ಇಲ್ಲಿ ಬಂದಿದ್ದಾರೆ. ಸೊ ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಕಲಿಯಬೇಕು, ಸೊ ಅದೊಂದು ಮೈಂಡ್ಸೆಟ್ಟು. ಅಂದರೆ ಸೊ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಬೋದು. ಒಳ್ಳೆ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಬ್ಲಡ್ಡಲ್ಲೇ ಶೇರ್ ಮಾರ್ಕೆಟ್ ಇದೆ, ಬಟ್ ನಮ್ಮ ರಾಜ್ಯದಲ್ಲಿ ಇಲ್ಲ. ಯಾಕಂದರೆ ಭಯ ಜಾಸ್ತಿ ಇದೆ. ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಜನ ಕುತೂಹಲದಿಂದ ಸೊ ಇದು ಏನಿದು ಅಂತ ಒಂದು ತಿಳ್ಕೊಳ್ಳೋಣ ಅಂತ ಬಂದಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಸೊ ಇವತ್ತಿನ ಟಾಪಿಕ್ಸ್ ಬಂದುಬಿಟ್ಟು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫಂಡಮೆಂಟಲ್ಸ್ ಆ್ಯಂಡ್ ಬೇಸಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, ಅಂದರೆ ಯಾವ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಎಕ್ಸಾಂಪಲ್ HDFC, ICICI, ರಿಲಯನ್ಸು ಆ್ಯಂಡ್ ಪಿಡಿಲೈಟು, ಏಷ್ಯನ್ ಪೇಂಟ್ಸ್, ಈ ಥರ ಮೋನೋಪೊಲಿ ಕಂಪ್ನೀಸು, ಟೈಟಾನ್, ಬಜಾಜ್ ಫಿನಾನ್ಸ್ ಆ್ಯಂಡ್ ಬ್ರಿಟಾನಿಯಾ, ನೆಸ್ಲೆಸ್, ಇದೆಲ್ಲ ಒಳ್ಳೆ ಸ್ಟ್ರಾಂಗ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದನ್ನು ಹೆಂಗೆ ಅನಲೈಸ್ ಮಾಡೋದು ಅಂದರೆ ಮಾರ್ಕೆಟ್ ಕ್ಯಾಪ್ ಆ್ಯಂಡ್ ಬುಕ್ ವ್ಯಾಲ್ಯೂ ಆ್ಯಂಡ್ PB ರೇಷ್ಯೋ, PE ರೇಷ್ಯೋ ಆ್ಯಂಡ್ EPS ಅಂದರೆ ಏನು, ಅದನ್ನು ಎಲ್ಲಿ ನೋಡೋದು, ಮನಿ ಕಂಟ್ರೋಲ್ ಆ್ಯಪನ್ನು ಹೆಂಗೆ ಯೂಸ್ ಮಾಡೋದು, screener.in ಹೆಂಗೆ ಯೂಸ್ ಮಾಡೋದು, ಪ್ರತಿಯೊಂದು ಬೇಸಿಕ್ ಫಂಡಮೆಂಟಲ್ಸ್ಗಳನ್ನು ಫ್ರೈಡೇ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಜನ ವುಮೆನ್ ಸಹ ಬಂದಿದ್ದಾರೆ. 30% ವುಮೆನ್ ಸಹ ಬಂದಿದ್ದಾರೆ. ಇದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡೋದಕ್ಕೆ ಒಂದು ವೇದಿಕೆ ಇದೆ ಸ್ಟಾಕ್ ಮಾರ್ಕೆಟು. ಬಟ್ ತಿಳ್ಕೊಂಡಿರ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಕಳ್ಕೊಳ್ತಾರೆ. ಸೊ ಅದ್ರ ತಿಳ್ಕೊಳ್ಳೋದಕ್ಕೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನೀವು ನೋಡ್ಬೋದು 200 ಜನ ಬಂದಿದ್ದಾರೆ ಇವತ್ತು. ಸೊ ಪ್ರತಿದಿನ ಈ ಥರ ಕ್ರೌಡ್ ಇರುತ್ತೆ. ಒಂದು ಸ್ಟಾಕ್ ಮಾರ್ಕೆಟ್ನ ಒಂದು ಬಿಗ್ ಮಾರ್ಕೆಟ್ ಅಂದರೆ ಬೆಂಗಳೂರಲ್ಲಿ ಒಂಥರ ಅವೆನ್ಯೂ ರೋಡ್ ಅಂದರೆ ನಮ್ಮ ಟಿ.ಡಿ. ಅಕಾಡೆಮಿ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವಾಗಲೂ ಜನಜಂಗುಳಿ ಇರುತ್ತೆ. ಕಲಿಯೋಕ್ಕೆ ಆಸಕ್ತಿ ಇಟ್ಕೊಂಡು ತುಂಬ ಕನಸುಗಳನ್ನು ಕಟ್ಕೊಂಡು ನಮ್ಮ ಅಕಾಡೆಮಿಗೆ ಬರ್ತಾರೆ. ಬಿಕಾಸ್ ಅವ್ರ ಕನಸು ನನಸಾದ್ರೇ ಟಿ.ಡಿ. ಅಕಾಡೆಮಿ ಕನಸು ನನಸಾಗೋದು. ಸೊ ಅದನ್ನು ಜವಾಬ್ದಾರಿಯಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಟಿ.ಡಿ. ಅಕಾಡೆಮಿಗೆ ಯಾರೇ ಬಂದ್ರೂ ಅವ್ರು ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ಈಗ ವಿತ್ ಯೋರ್ ಪರ್ಮಿಷನ್ ನಿಮ್ಮ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಸರ್, ನಿಮ್ಮ ಹೆಸರು? ಶಶಿಧರ್ ಆಚಾರ ಅಂತ. ನಿಮಗೆ ಈ ಟ್ರೇಡಿಂಗ್ ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು, ಕಲಿಬೇಕು ಅಂತ ಯಾಕೆ ಅನ್ನಿಸ್ತು? ಏನಕ್ಕೆ ಅಂದರೆ ಮೊದಲಿಂದ ನಾವು ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ಇದ್ವಿ. ಅಂದರೆ ನಮಗೆ ಅದ್ರ ಬಗ್ಗೆ ಟ್ರೇಡಿಂಗ್ ಅನುಭವ ಇರಲಿಲ್ಲ. ಸೊ ಟ್ರೇಡಿಂಗ್ ಕಲಿಬೇಕು ಅಂದ್ಬಿಟ್ಟು ನಾವು ಜಾಯ್ನ್ ಆಗಿದ್ದೀವಿ. ಬಟ್ ಇವತ್ತು ಒಂದು ಫಸ್ಟ್ ಕ್ಲಾಸು ಬೇಸಿಕ್ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಟ್ರೇಡಿಂಗ್ ಮಾಡಿ ಮುಂದುವರಿಬೇಕು ಅಂತ ಆಸಕ್ತಿಯಿಂದ ಸೇರಿದ್ದೆ ನಾವು. ಓಕೆ ಸರ್, ಟಿ.ಡಿ. ಅಕಾಡೆಮಿನೇ ಯಾಕೆ ಚೂಸ್ ಮಾಡಿದ್ರಿ? ಯಾಕೆಂದರೆ ನಾವು 4-5 ಜನ ಕೇಳಿದ್ವಿ, ಇದ್ರ ಬಗ್ಗೆ ತುಂಬ ಹೆಸರು ಚೆನ್ನಾಗಿದೆ ಮತ್ತು ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದರು. ಆದ ಕಾರಣ ನಾವು ಇಲ್ಲಿಗೆ ಬಂದು ಸೇರ್ಕೊಂಡ್ವಿ ನಾವು. ಓಕೆ ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಈಗಾಗಲೇ ಮನೋಜ್ ಕುಮಾರ್ ಸರ್ ಹೇಳಿದರು, ಮಹಿಳೆಯರು ಕೂಡ ಇಲ್ಲಿ ಹೆಚ್ಚಾಗಿ ಬಂದು ಟ್ರೇಡಿಂಗ್ ಕಲಿತಾರೆ ಅಂತ. ಅದೇ ರೀತಿ ನೋಡ್ಬೋದು ಎಷ್ಟು ಜನ ಮಹಿಳೆಯರು ಕೂಡ ಬಂದು ಕಲಿತಾ ಇದ್ದಾರೆ ಅಂತ. ಸೊ ಮೇಡಮ್, ಹಾಯ್, ನಿಮ್ಮ ಹೆಸರು? ಮಂಜುಳಾ ಅಂತ. ಓಕೆ, ನಿಮಗೆ ಯಾಕೆ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಸ್ಪಾರ್ಕ್ ಆಯಿತು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು? ಮನೆಯಲ್ಲಿ ಮೊದಲಿಂದನೂ ಮಾಡ್ತಾಯಿದ್ದಾರೆ ನಮ್ಮ ಫಾದರ್, ನಮ್ಮ ಬ್ರದರ್ ಎಲ್ಲ. ಸೊ ನಾನು ಅಂದರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗಿದೆ, ಏನಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದರಲ್ಲಿ ಮಾಡಬೇಕಂತ ಅನ್ನಿಸ್ತು.
ಅದಕ್ಕೆ ಸಲುವಾಗಿ ಕ್ಲಾಸಿಗೆ ಬಂದೆ. ಅಂದರೆ ಕ್ಲಾಸ್ ಅಂದರೆ ಗೊತ್ತಿದೆಯಲ್ಲ, ಬೋರ್ ಆಗ್ಬೋದು, ಬೆಳಗಿಂದ ಸಾಯಂಕಾಲ ತನಕ ಹೆಂಗಪ್ಪ ಕೂತ್ಕೊಳ್ಳೋದು ಅನಿಸ್ತಾ ಇತ್ತು. ಆದರೆ ಇವಾಗ ಒಂದು 2 to 3 ಅವರ್ಸಿಂದ ಸರ್ ಮಾತಾಡೋ ರೀತಿ, ಅವ್ರು ಎಕ್ಸ್ಪ್ಲೇನ್ ಮಾಡೋದು, ನಂಗೆ ಒಂದು ನಿಮಿಷ ಕೂಡ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಲಿಲ್ಲ. ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇದೆ, ತುಂಬ ಇಷ್ಟ ಆಗ್ತಾ ಇದೆ ಕ್ಲಾಸ್ ನನಗೆ. ಆ್ಯಂಡ್ ವೈ ಟಿ ಡಿ ಅಕಾಡೆಮಿ? ಅದೇ ಯೂಟ್ಯೂಬ್ನಲ್ಲಿ ಎಲ್ಲೆಲ್ಲ ವೀಡಿಯೋಸ್ ನೋಡಿದೆ, ಮತ್ತು ಸರ್ ಮಾತಾಡೋ ರೀತಿ, ಸೊ ಒಂಥರ ಕನ್ನಡದಲ್ಲಿ ಎಲ್ಲ ಅವರು ಪದಗಳನ್ನೆಲ್ಲ ಕನ್ನಡದಲ್ಲಿ ಯೂಸ್ ಮಾಡ್ತಾರೆ. ನಮಗೆ ಒಂಥರ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಕೆಲವರೆಲ್ಲ ಇಂಗ್ಲೀಷ್ನಲ್ಲಿ ಇದು ಮಾಡ್ತಾರೆ, ನಮಗೇನೋ ಒಂಥರ ಬೋರಿಂಗ್ ಆಗ್ತಾ ಇರುತ್ತೆ. ಅದು ಆ ಪಾಯಿಂಟ್ಸಲ್ಲೆಲ್ಲ ಅರ್ಥನೇ ಆಗೋದಿಲ್ಲ ಕೆಲವೊಂದದು. ಬಟ್ ಇವರು ಒಂಥರ ಡೈಲಿ ಹೇಗೆ ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ ಆ ಥರ ಡಿಸ್ಕಸ್ ಮಾಡಿ ನಮಗೆ ಓಪನಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ನನಗೆ ತುಂಬ ಓಕೆ ಮ್ಯಾಮ್, ಇನ್ನೂ ಚೆನ್ನಾಗಿ ಕಲೀರಿ. ಆಲ್ ದ ಬೆಸ್ಟ್ ನಿಮಗೆ. ಹಾಯ್, ನಿಮ್ಮ ಹೆಸರು? SS ಪ್ರಜ್ವಲ್ ಅಂತ. ಓಕೆ, ನಿಮಗೆ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಯಾಕೆ ಬಂತು, ಯಾಕೆ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದರೆ ಯೂಸ್ವಲಿ ನಾನೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಯೂಟ್ಯೂಬರ್. ಸೊ ನಾನು ಏನು ಹಣ ಅರ್ನ್ ಮಾಡ್ತೀನಲ್ಲ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬೋದು. ಯಾಕಂದರೆ ಸರ್ ಚೆನ್ನಾಗಿ ಹೇಳ್ಕೊಟ್ರು. ಯಾಕಂದರೆ ಈ ದೇಶದಲ್ಲಿ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಬಡವರಾಗ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಶ್ರೀಮಂತರು ದುಡ್ಡಿಗಾಗಿ ದುಡಿಯೋದಿಲ್ಲ, ಅವ್ರೇನು ಮಾಡ್ತಾರೆ, ದುಡ್ಡನ್ನು ದುಡಿಸ್ತಾರೆ. ಹಾಗೆ ಬಡವರು ಏನು ಮಾಡ್ತಾರೆ, ದುಡ್ಡಿಗಾಗಿ ದುಡಿತಾರೆ. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಹಣ ಏನಾಗುತ್ತಂದರೆ, ನಾವು ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದು ನಮಗೆ ರಿಟರ್ನ್ ಪ್ರಾಫಿಟನ್ನು ಕೊಡುತ್ತೆ. ಸೊ ಯಾವ ರೀತಿ ಎಂಥ ಒಳ್ಳೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಫಂಡಮೆಂಟಲನ್ನು ಅನಲೈಸ್ ಮಾಡಬೇಕು, ಯಾವ ಕಂಪ್ನಿ ಪ್ರಾಫಿಟ್ ಆಗುತ್ತೋ ಇಲ್ವೋ, ಸೊ ಪ್ರತಿಯೊಂದನ್ನು ಸರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು? ವಿನೋದ. ಓಕೆ, ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಯಾಕೆ ಬಂತು ಆ್ಯಂಡ್ ಯಾಕೆ ಕಲಿಬೇಕು ಇದನ್ನು? ನಾನು ಟ್ರೇಡಿಂಗ್ ಕಲಿಬೇಕು, ಇನ್ವೆಸ್ಟ್ಮೆಂಟ್ ಕಲಿಬೇಕಂತ ಯಾಕೆ ಟಿ ಡಿ ಅಕಾಡೆಮಿಯನ್ನು ಚೂಸ್ ಮಾಡಿ ಇಲ್ಲಿ ಬಂದ್ರಿ? ಜಾಬ್ಗೆ ಹೋದರೆ ಬೇರೆಯವ್ರ ಅಂಡರಲ್ಲಿ ವರ್ಕ್ ಮಾಡ್ತಾ ಇರಬೇಕು. ನಾವು ಎಷ್ಟು ದುಡಿದ್ರೂ ಬಡವರಾಗೇ ಇರ್ತೀವಿ, ಅವ್ರು ರಿಚ್ ಆಗ್ತಾ ಹೋಗ್ತಾರೆ. ನಾವು ಆದಷ್ಟು ನಾವು ಓನ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಜಾಬ್ ಮಾಡೋ ಬದಲು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ರಿಚ್ ಆಗ್ತೀವಿ. ನಮ್ಮ ಏನು ಆಸೆ ಇದ್ದಾವೆ, ಕಾರ್ ತೊಗೋಬೇಕು, ಮನೆ ಕಟ್ಟಬೇಕು, ಈ ಥರ ಏನು ಆಸೆ ಇದೆ ಅವು ಈಡೇರಿಸ್ಕೋಬೇಕು ಅಂದರೆ ಫಸ್ಟು ನಾವು ಕಲಿಬೇಕು, ದೆನ್ ಟ್ರೇಡಿಂಗ್ ಮಾಡಬೇಕು. ಕಲಿದೇನೆ ಟ್ರೇಡಿಂಗ್ ಮಾಡ್ತಾ ಹೋಗಿ ಎಷ್ಟೋ ಜನ ಲಾಸ್ ಆಗಿದ್ದಾರೆ. ಕಡಿಮೆ ಮಾಡಬೇಕು ಅಂದರೆ ಫಸ್ಟು ಕಲಿಬೇಕು. ಅದಕ್ಕೆ ಟಿ ಡಿ ಅಕಾಡೆಮಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಕನ್ನಡದಲ್ಲಿ ಹೇಳ್ಕೊಡೋ ಶೇರ್ ಮಾರ್ಕೆಟ್ ಬಗ್ಗೆ ಕನ್ನಡದಲ್ಲಿ ಹೇಳ್ಕೊಡೋದು ತುಂಬ ಕಡಿಮೆ. ಟಿ ಡಿ ಅಕಾಡೆಮಿ ಬೆಸ್ಟ್ ಇದೆ. ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು, ಅದಕ್ಕೆ ನಾನು ಇಲ್ಲಿ ಬಂದೆ. ಇದು ಫಸ್ಟ್ ಡೇ, ಚೆನ್ನಾಗಿ ಕಲಿತಿದ್ದೀನಿ. ಇನ್ನೂ 17 ಡೇಸ್ ಇದೆ, ಕಲಿತೀನಿ. ಬನ್ನಿ ಎಲ್ಲರೂ. ಇನ್ನು ಹೆಚ್ಚು ಕಲೀರಿ. ನಿಮಗೂ ಕೂಡ ಸ್ಟ್ರಾಟಜೀಸ್ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡು ಒಳ್ಳೆ ರಿಟರ್ನ್ಸನ್ನು ತಗೊಳ್ಳಿ. ಆಲ್ ದ ಬೆಸ್ಟ್ ನಿಮಗೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಮೇಶ್ ಕುಮಾರ್ ಬಿರಾದರು. ನಾನು ಬೀದರಿಂದ ಬಂದಿರೋದು, ಮೇಲಿಂದ ಕೆಳಗಡೆ ಬಂದಿದ್ದೀನಿ. ಏನಕ್ಕಂದರೆ ಶೇರ್ ಮಾರ್ಕೆಟ್ ಅಂದರೆ ಬರೀ ಬೈ ಪುಟ್ಟು ಕಾಲು ಸೇಲು ಇಷ್ಟೇ ಗೊತ್ತಿತ್ತು ನನಗೆ. ನಾನು ಕೈ ಸುಟ್ಕೊಂಡಿದ್ದೀನಿ ಆಲ್ರೆಡಿ. ಆಮೇಲೆ ನನಗೇನು ಹುಮ್ಮಸ್ ಬಂತಂದರೆ ನಾನು ಕಲಿಬೇಕು, ಕಲ್ತ ಮೇಲೆ ಆಮೇಲೆ ಶೇರ್ ಮಾರ್ಕೆಟ್ ಮಾಡಬೇಕು, ಇದರಲ್ಲಿ ಬರೀ ಅಷ್ಟೇ ಗೊತ್ತಿತ್ತು ನನಗೆ. ಆಮೇಲೆ ನಾನು ಎಲ್ಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಬೇರೆ ಕಡೆ ಎಲ್ಲ 1 ಲಕ್ಷ 1.5 ಲಕ್ಷ ಅಂತ ಹೇಳಿದ್ರು. ಬಟ್ ಆಮೇಲೆ ಇವ್ರದ್ದು ಮನೋಜ್ ಸರ್ದು ನೋಡಿದೆ ನಾನು. ಟಿ ಡಿ ಅಕಾಡೆಮಿಯಲ್ಲಿ ಬರೀ 6,500ಕ್ಕೆ 17 ದಿವಸ ಕ್ಲಾಸ್ ಕೊಡ್ತಾಯಿದ್ದಾರಂತ. ನಾನು ಅದಕ್ಕೆ ಜಾಯ್ನ್ ಆದಮೇಲೆ ನಾನು ಬಂದು ನೋಡಿದೆ, ಮನೋಜ್ ಸರ್ ಈಸ್ ಬೆಸ್ಟ್. ಇನ್ನೊಂದು ಏನಕ್ಕಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಕಮ್ಮಿ ಫೀಸಲ್ಲಿ ಅವ್ರೇನು ಟ್ರೇಡ್ ಮಾರ್ಕೆಟ್ ಹೇಳ್ತಾ ಇದ್ದಾರೆ, ಸಖತ್ತಾಗಿ ಕರೆಕ್ಟಾಗಿ ನಮಗೇನು ಗೈಡ್ ಮಾಡ್ತಾಯಿದ್ದಾರೆ, ಕನ್ನಡದಲ್ಲಿ ಗೈಡ್ ಮಾಡ್ತಾಯಿದ್ದಾರೆ. ಕಂಪ್ನೀಸ್ ಯಾವ್ಯಾವ ಕಂಪ್ನಿ ಇದ್ದಾರೆ, ಯಾಕಂದರೆ ಸುಮಾರು ನಮ್ಮ ಬೀದರಲ್ಲಿ ಎಜುಕೇಟೆಡ್ ಇದ್ದಾರೆ, ಸುಮಾರು ಜನ ಅವ್ರಿಗೆ ಯಾವುದು ಟ್ರೇಡಿಂಗ್ ಅಂದರೆ ಗೊತ್ತಿಲ್ಲ, ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಇಲ್ಲಿ ಮನೋಜ್ ಸರ್ ಏನು ಹೇಳ್ತಾ ಇದ್ದಾರೆ, ನಾನು ಒಬ್ಬನೇ ಆಗಿ ಬೀದರಿಂದ ಬಂದಿರೋದು. ಬಟ್ ನನ್ನ ಹೋಪ್ ಏನಿದೆ ಅಂದರೆ ಮನೋಜ್ ಸರ್ ಬೀದರಲ್ಲೂ ಒಂದು ಯೂನಿಟ್ ಓಪನ್ ಮಾಡಿ ಅಲ್ಲಿರೋ ಬಾಯ್ಸ್ಗೆ, ಅಲ್ಲಿರೋ ಜನರಿಗೆ ಶೇರ್ ಮಾರ್ಕೆಟ್ದು ಸ್ವಲ್ಪ ಮಾಹಿತಿ ಕೊಡಬೇಕು, ಮತ್ತು ಶೇರ್ ಮಾರ್ಕೆಟ್ ಏನು ಅನ್ನೋದು ತೋರಿಸ್ಕೊಡ್ತಾರೆ ಮನೋಜ್ ಸರ್ ಅಂತ ನನ್ನ ಉದ್ದೇಶ. ಓಕೆ ಸರ್, ನೀವು ಕಳ್ಕೊಂಡಿರೋ ಹಣ ಎಲ್ಲ ಮತ್ತೆ ನಿಮಗೆ ವಾಪಸ್ ರಿಟರ್ನ್ ಆಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮಗೆ. ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ, ಅದಕ್ಕೆ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಪ್ಲಾನ್ ಮಾಡಬೇಕಾಗತ್ತೆ. ಅದೆಲ್ಲವನ್ನ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕುಮಾರ್ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಟಿ ಡಿ ಅಕಾಡೆಮಿಯ ಕೋರ್ಸ್ಗಳ ಬಗ್ಗೆ, ಟ್ರೈನಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನನ್ನ
ಹೆಸರು ವಾಸುದೇವ್ ಪಾಟೀಲ್ ಅಂತ. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿರ್ತೀನಿ. ಹಳೆಯಾಳ ದಾಂಡೇಲಿ ಹತ್ರ ನನ್ನ ಊರು. ನಾನು ಮನೋಜ್ ಸರ್ ಅವ್ರನ್ನ ಒಂದು 3 ವರ್ಷದಿಂದ ಫಾಲೋ ಮಾಡ್ತಾಯಿದ್ದೆ. ಯೂಟ್ಯೂಬ್ ನೋಡ್ತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ, ಯಾವ ಕಂಡೀಷನಲ್ಲಿ ಸ್ಟಾಕ್ ಬಂದರೆ ತೊಗೊಳ್ಬೇಕು ಅಂತ ಒಂದು RVNL ಮತ್ತು IRFC ಮತ್ತು ಟಾಟಾ ಪವರ್ ಇವೆಲ್ಲ ತೊಗೊಂಡಿದ್ದೆ 2 ವರ್ಷ ಮುಂಚೆನೇ. ಈಗ ನಾನು 10,280 ರೂಪಾಯಿನ ಇನ್ವೆಸ್ಟ್ ಮಾಡಿದೆ ಆ್ಯಕ್ಚುಲಿಯಲ್ಲಿ. ಈಗ ಅದು ಬಂದುಬಿಟ್ಟು 57,000 ಟೋಟಲ್ ಪ್ರಾಫಿಟ್ ಬಂದಿದೆ ಅನ್ನಿಸ್ತು. ನನಗೇನು ಅಷ್ಟು ಗೊತ್ತಿಲ್ಲ ಶೇರ್ ಮಾರ್ಕೆಟಲ್ಲಿ. ಸರ್ ಜಸ್ಟ್ ಹೇಳಿದ್ದು ನಾನು ಫಾಲೋ ಮಾಡಿದ್ದು. ನಾನು ಅವ್ರನ್ನ ಮಾನಸ್ ಗುರು ಅಂತ ತಿಳ್ಕೊಂಡು ನಾನು ಅದನ್ನು ಒಳ್ಳೆಯ ಒಂದು ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಕರ್ನಾಟಕದ ಎಲ್ಲ ಜನತೆಗೆ ಅದು ಮುಟ್ಟಿಸ್ಬೇಕು. ಶೇರ್ ಮಾರ್ಕೆಟ್ ಈ ನ್ಯೂ ಜನ್ರೇಷನ್ ಮತ್ತು ನಮ್ಮ ನ್ಯೂ ಯುಗದಲ್ಲಿ ಬರಬೇಕು. ಅದೇ ರೀತಿಯಾಗಿ ನಮ್ಮ ಮನೋಜ್ ಸರ್ ಅವರು ನನ್ನ ಮಾನಸ್ ಗುರು ಅವರಾಗಿ ನನ್ನನ್ನು ಮುಂದುವರಿಸ್ತಾ ಇರ್ತಾರೆ. ಅದಕ್ಕೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತಾ, ಸರ್ಗೂ ಧನ್ಯವಾದ ಹೇಳ್ತಾ, ನಂದು ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಸರ್ ಹತ್ರ ಹೇಳ್ಕೊಂಡು ನನ್ನ ಗುರುಕುಲ ಮತ್ತು ನನ್ನ ಸೋಷಿಯಲ್ ವರ್ಕ್ ಹೀಗೆ ನಡೀತಾ ಇರಬೇಕು ಅನ್ನುವಂಥ ಆಶೀರ್ವಾದ ಅವ್ರ ಹತ್ರ ಪಡಿತಾ ಧನ್ಯವಾದಗಳೆಲ್ಲರಿಗೆ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ನಮ್ಮ TD ಅಕಾಡೆಮಿ ಸ್ಟೂಡೆಂಟ್ಸ್ ಇದ್ದಾರೆ. ಆಲ್ರೆಡಿ ಅವರು ಗೋಲ್ಡು ಡೈಮಂಡ್ ಕೋರ್ಸನ್ನು ಮುಗಿಸಿದ್ದಾರೆ ಆ್ಯಂಡ್ ಮೆಂಟರ್ಶಿಪ್ ಕ್ಲಾಸಸ್ ಸಹ ತೊಗೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಸಕ್ಸಸ್ ಆಗ್ತಾ ಇದ್ದಾರೆ, ನಮ್ಮ TD ಅಕಾಡೆಮಿ ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಪಾಟೀಲ್ ಅಂತ. ನಾನಿಲ್ಲಿ ಗೋಲ್ಡನ್ ಕೋರ್ಸಿಗೆ ಮೊದಲು ಸೇರಿಕೊಂಡಿದ್ದೆ. ನಾನು ಸೇರಿಕೊಂಡಾಗ 3 ಡೇಸ್ ನನಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರು. ಆ ಗೋಲ್ಡನ್ ಕೋರ್ಸಲ್ಲಿ ನೀವು ಯಾವ ಥರ ಮಾರ್ಕೆಟು ನೋಡ್ಬೋದು, ಯಾವ ಥರ ದುಡ್ಡು ಮಾಡ್ಬೋದು, ಸ್ಮಾಲ್ ಕ್ಯಾಪಿಟಲ್ ಹಾಕ್ಬಿಟ್ಟು ಸ್ಮಾಲ್ ಅಮೌಂಟ್ ಹೆಂಗೆ ಮಾಡ್ಬೋದು ಅಂತ ಹೇಳಿಕೊಟ್ರು. ಫಸ್ಟ್ ಕ್ಲಾಸಾಗಿ ವರ್ಕ್ ಆಗ್ತಾಯಿದೆ. ಅದೇ ಥರ ಇಮ್ಮಿಡಿಯೇಟ್ ಡೈಮಂಡ್ ಕೋರ್ಸಿಗೆ ಜಾಯ್ನ್ ಇದೆ. ಡೈಮಂಡ್ಸ್ ಕೋರ್ಸಲ್ಲಿ ಡೆಪ್ತಾಗಿ ಹೇಳ್ಕೊಟ್ರು. ಎಲ್ಲ ಚಾರ್ಟಿಂಗ್ಸು, ಆಮೇಲೆ ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು, ಒಳ್ಳೆ ಈಕ್ವಿಟೀಸಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು ಅಂತ ಕ್ಲೀನಾಗಿ ಹೇಳ್ಕೊಟ್ರು. 4 to 5% ಡೆಫಿನೆಟಾಗಿ ಅಶ್ಯೂರ್ಸ್ ಮಾಡ್ಬೋದು. ಇಲ್ಲಿ ಬಂದು ಜಾಯ್ನ್ ಆಗಿ ನಾವು ಆ ಥರ ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಜಾಯ್ನ್ ಟು ಮೆಂಟರ್ಶಿಪ್ ಕೋರ್ಸಲ್ಲಿ ಆಲ್ರೆಡಿ ಹೇಳ್ಬೇಕಂದ್ರೆ ನಮ್ಮ ಮೆಂಟರ್ಶಿಪ್ ಫೀಸ್ ಬಂದಾಯ್ತು. ಮೆಂಟರ್ಶಿಪ್ ಫೀಸ್ ಬಂದು ಅಗೇನ್ ವಿ ಹ್ಯಾವ್ ಇನ್ ಪ್ರಾಫಿಟ್ ನಾವು. ಬಟ್ ಇಲ್ಲಿ ಡೆಪ್ತಾಗಿ ಹೇಳ್ಕೊಡ್ತಾರೆ. ನಾನು ಒಂದು ಹೊರಗಡೆ 2-3 ಕಡೆ ಹೋಗ್ಬಿಟ್ಟು ಬಂದಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ ದೇರ್. ಇಲ್ಲಿ ಕ್ಲೀನಾಗಿ ಆಲ್ ಟ್ರೈನೀಸ್ ಯಾರ್ಯಾರಿದ್ದಾರೆ ಎಲ್ಲ ಫಸ್ಟ್ ಕ್ಲಾಸಾಗಿ ಹೇಳ್ಕೊಡ್ತಾರೆ. ಹ್ಯಾಂಡ್ಲಿಂಗ್ ಮಾಡ್ತಾರೆ, ಕ್ಲೀನಾಗಿ ಹೇಳ್ಕೊಡ್ತಾರೆ. ಎಲ್ಲ ಮಿಸ್ಟೇಕ್ ಆಗಿದೆ ಫೈರ್ ಫೈಟಿಂಗ್ ಹೇಗೆ, ದಟ್ ಈಸ್ ಇಂಪಾರ್ಟೆಂಟ್. ಫೈರ್ ಫೈಟಿಂಗ್ ಮಾತ್ರ ಫಸ್ಟ್ ಕ್ಲಾಸಾಗಿ ಹೇಳ್ಕೊಡ್ತಾರೆ. ಇಲ್ಲಿ ವಿದೌಟ್ ಯಾವುದೇ ಎಂಟ್ರಿ ತೊಗೊಂಡು ಅದೇನಾದರೂ ನಮ್ಮದು ಪ್ರಾಬ್ಲಮ್ ಇದ್ದು ನಾವೇನಾದರೂ ರೆಡ್ಡಲ್ಲಿದ್ದರೆ ಗ್ರೀನಾಗಿ ಯಾವ ಥರ ಬರಬೇಕು ಅಂತ ಕ್ಲೀನಾಗಿ ಹೇಳ್ತಾರೆ. ಬಟ್ ಈಕ್ವಿಟೀಸ್ ಮಾಡ್ಕೊಂಡೋದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಎವ್ರಿ ಮಂತ್ ಯು ಕ್ಯಾನ್ ಅರ್ನ್ 1 lakh rupees ವಿತ್ ಕ್ಯಾಪಿಟಲ್ ಆಫ್ 5 to 6 lakhs. ಈಸಿಯಾಗಿದೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಡೈಲಿ 1,000 ರೂಪಾಯಿ ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಮಾಡೋದು. ವರ್ಷಕ್ಕೆ 2,40,000 ರೂಪಾಯಿ ನೀವು ಚಾರ್ಜಸ್ ಕೊಟ್ಬಿಟ್ರು 2 ಲಕ್ಷ ರೂಪಾಯಿ. 1 ಲಕ್ಷಕ್ಕೆ 2 ಲಕ್ಷ ಯಾರು ಎಲ್ಲೂ ಹೇಳ್ಕೊಡಲ್ಲ ನಮಗೆ. ಇಲ್ಲಿ ಕ್ಲೀನಾಗಿ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ಆ ಸ್ಟ್ರಾಟಜೀಸ್ ಎವ್ರಿ ಡೇ 2 ಟ್ರೇಡ್ ಸಾಕು. 2 ಟ್ರೇಡ್ ಮಾಡಿದರೆ ಫಸ್ಟ್ ಕ್ಲಾಸಾಗಿ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ಅಶ್ಯೂರ್ ನೀವು ಇಲ್ಲಿ ಬಂದರೆ ದುಡ್ಡು ಕಾಣ್ತೀರಾ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಸರ್, ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರನ್ನೂ ಮಾತಾಡ್ಸೋಣ. ನಮಸ್ಕಾರ ಸರ್. ಸರ್, ನನ್ನ ಹೆಸರು ವೇಣು ಅಂತ. ಸರ್, ಇಲ್ಲಿ ಅಕಾಡೆಮಿಗೆ ಬಂದಾದಮೇಲೆ ಯಾವ ಟ್ರೇಡು ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಪ್ಲಸ್ ಸ್ಟ್ರಾಟಜಿ ಹೇಳ್ಕೊಡ್ತಾರೆ. ನೀವು ಇವಾಗ 3 ದಿವಸದ ಮೊದಲೇ ನಾವು ನೋಡಿ ಎಂಟರ್ ಆಗಿ ಕಮ್ಮಿ ಪ್ರೈಸಲ್ಲಿ ಜಾಸ್ತಿ ಪ್ರಾಫಿಟ್ನ ತೊಗೊಂಡು ಆಚೆ ಬರ್ಬೋದು. ಆ ಥರ ಎಲ್ಲ ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ನನಗೆ ಓವರಾಲ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಲ್ಲಿರೋ ಟ್ರೈನರ್ಸು. ಎಸ್ಪೆಷಲಿ ನೀವು ಭಾಳ ಲೈಕ್ ಆಗಾಗಲೂ ರಿವ್ಯೂ ಮಾಡ್ತಾ ಇರ್ತೀರಾ, ಕೇಳ್ತೀರಾ, ಓಕೆ ಎಲ್ಲಿದ್ದೀರಾ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಭಾಳ ಹೆಲ್ಪ್ ಆಗ್ತಾಯಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇವರು ನಮ್ಮ TD ಅಕಾಡೆಮಿಗೆ ಬಂದು 11 ತಿಂಗಳಾಗಿದೆ. ಆ್ಯಂಡ್ ಗೋಲ್ಡು ಡೈಮಂಡು ಮೆಂಟರ್ಶಿಪ್ ಎಲ್ಲ ಮುಗಿಸಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟು, ಹೇಗೆ ಅನಿಸ್ತಾ ಇದೆ TD ಅಕಾಡೆಮಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ನನ್ನ ಹೆಸರು ಶ್ರೀಪಾದ್ ಅಂತ. ಮೂಲತಃ ನಾನು ದಾವಣಗೆರೆಯವನು, ಬಟ್ ಬೆಂಗಳೂರಿನಲ್ಲೇ ವಾಸವಾಗಿರೋದು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಬಟ್ ನನಗೆ ಈ ಕರೋನಾ ಎಲ್ಲ ಬಂದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕೆಲಸದ್ದೆಲ್ಲ. ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡೋಣ, ಟ್ರೇಡ್ ಮಾಡ್ತಾರೆ ಹೇಗಿರುತ್ತೆ ಅಂತಂದು ನೋಡೋಣ ಅಂತ ಒಂದು ಕಡೆಗೆ ಹೋದೆ. ಬಟ್ ಅಲ್ಲಿ ನನಗೆ ಅವರು ಹೇಳ್ಕೊಟ್ಟಿದ್ದ ರೀತಿ ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಬಟ್ ಅವರು ಯಾವುದೇ ರೀತಿ ಸರಿಯಾಗಿ ಹೇಳಿಕೊಡದೇ ಇರೋದ್ರಿಂದ ನನಗೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಸುಮ್ಮನೆ ರೆಡ್ ಬಂದಾಗ ಪುಟ್ಟನ್ನ ಬೈ ಮಾಡಿರೋರು, ಗ್ರೀನ್ ಬಂದಾಗ
ಗ್ರೀನ್ ಕ್ಯಾಂಡಲ್ ಹೋಗ್ತಾ ಇದ್ನಪ್ಪ ಅಂದರೆ ಕಾಲನ್ನ ಬೈ ಮಾಡ್ರಿ ಅನ್ನೋರು. ನನಗೆ ಅದು ಯಾವಾಗ ಹೋಗ್ತಿತ್ತೋ ಯಾವಾಗ ಬರ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ಅದರಿಂದ ಒಂದು ಸ್ವಲ್ಪ ದುಡ್ಡು ಲಾಸ್ ಆಯಿತು. ಬಟ್ ಇಲ್ಲಿ ಬಂದಾದಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ನೋಡಿದೆ. ನನಗೆ ಒಂದು ರೀತಿ ನಮಗೆ ಪ್ರಾಥಮಿಕ ಶಾಲೆ, ಹೈಸ್ಕೂಲು, ಕಾಲೇಜಲ್ಲಿ ಓದಿದ್ದೆಲ್ಲ ನೆನಪಾಯಿತು. ನನಗೆ ಪರ್ಫೆಕ್ಟ್ ಆಯಿತು. ಇಲ್ಲಿ ಬಂದು ಸೇರಿಕೊಂಡ್ರೆ ನನಗೆ ಗ್ಯಾರಂಟಿ ನನಗೆ ಚೆನ್ನಾಗಿ ನಾನು ಕಲಿಬೋದು, ಚೆನ್ನಾಗೂ ಹೇಳ್ಕೊಡ್ತಾರಂತ. ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಸೇರಿದೆ. ಗೋಲ್ಡ್ ಕೋರ್ಸು, ಡೈಮಂಡ್ ಕೋರ್ಸು, ಆಮೇಲೆ ಮೆಂಟರ್ಶಿಪ್ಪನ್ನು ಮಾಡಿದೆ. ಇವಾಗ ಆರಾಮಾಗಿ ಇಕ್ವಿಟಿಯಲ್ಲಿ ಟ್ರೇಡ್ ಮಾಡಿಕೊಂಡು 3 to 4% ಆರಾಮಾಗಿ ಅರ್ನ್ ಮಾಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್. ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ 3 days ಆದಮೇಲೆ ನಮಗೆ 4 days ರಿವಿಷನ್ ಕ್ಲಾಸ್ ಇರುತ್ತೆ. ಆವಾಗಲೂ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅದಾದಮೇಲೆ ಇಲ್ಲಿ ಟ್ರೇಡಿಂಗ್ ಫ್ಲೋರ್ಗೆ ಬರ್ತಾ ಇದ್ದೀವಿ ಈಗ. ಸೊ ಇಲ್ಲೂ ಅಷ್ಟೇ, ಯಾರನ್ನೇ ಕೇಳಿದ್ರೂ ಕೂಡ ಸ್ವಲ್ಪನೂ ಬೇಜಾರು ಮಾಡ್ದೇ ನಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನನಗೆ ನೆಕ್ಸ್ಟ್ ಕೋರ್ಸ್ ಕೂಡ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಸೊ ಇದು ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಅದರಲ್ಲೂ ಲೇಡೀಸು ಸ್ವಲ್ಪ ಹಿಂಜರಿತಾರೆ. ಎಲ್ಲರೂ ಕೂಡ ಈ ಒಂದು ಶೇರ್ ಮಾರ್ಕೆಟ್ಗೆ ಬರಬೇಕು. ಆ್ಯಕ್ಚುಲಿ ನಾನು ರಿಟೈರ್ಡ್ ಟೀಚರ್. ಐ ವಾಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಇನ್ ಎ ಪ್ರೈವೇಟ್ ಸ್ಕೂಲ್. ಸೊ ಈಗ ನಾನು ಆದಮೇಲೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಬೇಡ ಅಂತ ಇಲ್ಲಿಗೆ ಬಂದಿದ್ದೀನಿ. ಸೊ ಇಟ್ ಈಸ್ ಇನ್ ಅವರ್ ಮದರ್ ಟಂಗ್. ಇನ್ನೂ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಹೇಳೋದಷ್ಟೇ, ನೀವು ಕೂಡ ಇಲ್ಲಿಗೆ ಬರಬೇಕು, ಕಲಿಬೇಕು. ಇದರಿಂದ ತುಂಬ ಉಪಯೋಗ ಇದೆ. ಏನಂದರೆ ನಾವು ಇದರಲ್ಲಿ ಡೆಪ್ತಾಗಿ ತಿಳ್ಕೊಬೋದು. ನಾನು ಸುಮ್ಮನೆ ಇಕ್ವಿಟೀಸಲ್ಲಿ ಮಾಡ್ತಾಯಿದ್ದೆ ಮತ್ತು ನೇಕೆಡ್ ಆಪ್ಷನ್ಸಲ್ಲಿ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಕೂಡ ನನಗೆ ಗೊತ್ತಾಯಿತು. ಸೊ ನಾನೀಗ ಸ್ವಲ್ಪ ಪ್ರಾಫಿಟಲ್ಲಿ ಇದ್ದೀನಿ. ಸೊ ನಾನು ನನ್ನ ಪ್ರಾಫಿಟ್ ಇದನ್ನು ಕೂಡ ತೋರಿಸಬಲ್ಲೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಶೇರ್ ಮಾರ್ಕೆಟನ್ನು ಕಲ್ತ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ವಿಮೆನ್ ಶುಡ್ ಪಾರ್ಟಿಸಿಪೇಟ್ ಇನ್ ದ ಶೇರ್ ಮಾರ್ಕೆಟ್ ಅಂತ ಹೇಳ್ತೀನಿ. ನನಗಂತೂ ತುಂಬ ತೃಪ್ತಿಯಾಗಿದೆ. ಥ್ಯಾಂಕ್ ಯು. ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕುಮಾರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಟಿಡಿ ಅಕಾಡೆಮಿಯ ಕೋರ್ಸ್ಗಳ ಬಗ್ಗೆ, ಟ್ರೈನಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನನ್ನ ಹೆಸರು ಮುತ್ತು ಡಬಾಜ್ ಅಂತ. ನಾನು ಬಂದಿರೋದು ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕು ಪಾಮಲ್ದಿನಿ ಅಂತ ಒಂದು ಸಣ್ಣ ಚಿಕ್ಕ ಹಳ್ಳಿಯಿಂದ ಬಂದಿರೋದು. 2020 ನಾನು ಶೇರ್ ಮಾರ್ಕೆಟ್ಗೆ ಬಂದೆ. ಆವಾಗ ನಿಕೇಡ್ ಮಾಡ್ತಾಯಿದ್ದೆ. ನಿಕೇಡ್ ಅಂದರೆ ಏನು ಗೊತ್ತಿಲ್ಲ, ತೊಗೊಳ್ಳೋದು ಮಾರೋದು. ಆವಾಗ ಸ್ವಲ್ಪ ಲಾಸ್ ಆಯಿತು. ಆನಂತರ ಬಿಟ್ಬಿಟ್ಟೆ ನಾನು. ಬಿಟ್ಟ ನಂತರ ಯೂಟ್ಯೂಬಲ್ಲಿ ನೋಡಿದೆ ಟಿ ಡಿ ಅಕಾಡೆಮಿ ಅಂತ ಬಂತು. ಸಬ್ಸ್ಕ್ರೈಬ್ ಆದೆ, ನೋಡಿದೆ ಸೆಲ್ಲಿಂಗ್ ಮಾಡಬೇಕಂತ ಹೇಳಿದ್ರು. ಆನಂತರ ಗೋಲ್ಡ್ ಕ್ಲಾಸ್ ತೊಗೊಂಡೆ. ಅಲ್ಲೇ ಆನ್ಲೈನ್ ಮುಗಿಸ್ಕೊಂಡು ಮೊನ್ನೆ ಬಂದೆ. ಇಲ್ಲಿ ಬಂದು ನಂತರ ಇಲ್ಲಿ ಡೈಮಂಡ್ ತೊಗೊಂಡೆ. ಇವಾಗ ಪ್ರೆಸೆಂಟ್ ನನಗೆ ಡೈಲಿ 2000 to 5000 ಅಥವಾ 500 ಪ್ಲಸ್ಸಲ್ಲೇ ಇದ್ದೀನಿ. ಯಾವತ್ತೂ ಮೈನಸ್ ಆಗಿಲ್ಲ. ನನ್ನ ಅಕೌಂಟ್ ನಾನು ಇವಾಗ ಮಾಡಿರ್ಲಿಕ್ಕಂತೂ 6 months ಆಯಿತು. 6 ಮಂತಲ್ಲಿ ನಾನು ಒಂದು ರೂಪಾಯಿನೂ ಇದು ಮಾರ್ಕೆಟಿಂಗ್ ಕೊಟ್ಟಿಲ್ಲ. ಅಂದರೆ ಭಾಷೆ ಚೇಂಜ್ ಆಗ್ತಾಯಿದೆ ಸ್ವಲ್ಪ. ನಾನು ಉತ್ತರ ಕರ್ನಾಟಕದವನು. ಮತ್ತು ನೆಕ್ಸ್ಟು ಇಲ್ಲಿ ನಾನೊಂದು ಸಮುದ್ರದಲ್ಲಿ ಬಿದ್ದ ನಂತರ ಸಮುದ್ರದಲ್ಲಿ ನಾವಿಕನಿಗೆ ಹೇಗೆ ಧ್ರುವತಾರೆ ದಾರಿ ತೋರಿಸುತ್ತಲ್ಲ, ಹಾಗೆ ಇದೊಂದು ಸಮುದ್ರ. ಇದು ಯಾವುದು ಸ್ಟಾಕ್ ಮಾರ್ಕೆಟ್ ಇಸ್ ಒಂದು ಸಮುದ್ರದ್ದಾಗೆ. ಸಮುದ್ರದಲ್ಲಿ ನಾವೇನಾದರೂ ಬಿದ್ದರೆ ನಮಗೆ ಧ್ರುವತಾರೆ ಅಂತೆ ದಾರಿ ತೋರಿಸೋರೇ ಮನೋಜ್ ಸರ್. ನಾನು ಸಮುದ್ರದಲ್ಲಿ ಬಿದ್ದವ್ರಿಗೆ ಮಾರ್ಕೆಟಲ್ಲಿ ಒಂದು ಧ್ರುವತಾರೆ ಹೇಗೆ ದಾರಿ ತೋರಿಸುತ್ತಲ್ಲ, ಹಾಗೆ ಮನೋಜ್ ಸರ್ ಒಂದು ಧ್ರುವತಾರೆ ಇದ್ದಂಗೆ. ಅದೇ ರೀತಿ ಇಲ್ಲಿ ಎಲ್ಲ ಇರೋ ಮೆಂಟರ್ಸು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದರೆ ನಾವು ಎಷ್ಟು ಸಲ ನಮ್ಮ ಪ್ರಾಬ್ಲಮ್ಸ್ ಕೇಳಿದ್ರು, ಪದೇ ಅದೇ ಪ್ರಾಬ್ಲಮ್ಸ್ ಕೇಳಿದ್ರು. ಯಾರೂ ಸಿಟಿಗೆ ಬರಲ್ಲ, ಏನೂ ಮಾಡಲ್ಲ. ತಮ್ಗೆ ಎಷ್ಟು ನಾಲೆಜ್ ಇದೆಯಲ್ಲ ಅಷ್ಟು ನಾಲೆಜ್ ಕೊಡ್ತಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನಿದೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಗ್ಯಾಂಬ್ಲಿಂಗ್, ಏನೋ ಮಾಡ್ತಿದ್ದಾನೆ ಆ ಥರ ನೋಡ್ತಾರೆ. ಸ್ಟಾಕ್ ಮಾರ್ಕೆಟ್ ನಾನು ಅದೇ ರೀತಿ ಮೈಂಡ್ ಇದ್ದೆ ಫಸ್ಟು. ಇವಾಗ ಇಲ್ಲಿ ಬಂದೆಲ್ಲ ಸ್ಟಾಕ್ ಮಾರ್ಕೆಟ್ ಇಸ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಮತ್ತು ನೆಕ್ಸ್ಟು ಇದೊಂದು ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಮನೇಲಿ ಕುತ್ಕೊಂಡು ಮಾಡ್ಬೋದು, ನಾವು ಜಾಬ್ ಮಾಡ್ಬೋದು. ನಾನೊಂದು ಕಂಪ್ನಿಯಲ್ಲಿ IT ಮ್ಯಾನೇಜರ್ ಆಗಿದ್ದೀನಿ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಒಂದು ಕಾಲೇಜಲ್ಲಿ. ಮತ್ತು ನೆಕ್ಸ್ಟು ಇದು ಒಳ್ಳೆ ಇದೆ. ಮತ್ತು ಮುಂದೆ ಎಲ್ಲರೂ ಬರ್ಬೋದು. ಆದರೆ ಯಾರೂ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಜನ ಕಡೆ ಒಂದು ಕೇಳೋದು ಅಥವಾ ಇಡೀ ಆಲ್ ಓವರ್ ಕರ್ನಾಟಕದ ನಾನು ಕೇಳೋದು, ದಯವಿಟ್ಟು ಒಂದು ರಿಕ್ವೆಸ್ಟು, ತಿಳಿದೇ ಮಾಡೋಕ್ಕೆ ಹೋಗಬೇಡಿ ಪ್ಲೀಸು.
ತಿಳಿದೇ ಮಾಡಿದ್ರೆ 100% ಬೇಕಾದ್ರೆ ಲಾಸ್ ಆಗ್ತೀರಾ. ತಿಳ್ಕೊಂಡು ಮಾಡಿದರೆ ಭಾಳ ಒಳ್ಳೇದು ಅಂತ ಹೇಳ್ತೀನಿ. ಮತ್ತು ಟಿ ಡಿ ಅಕಾಡೆಮಿಗೆ ಒಂದು ತುಂಬ ಧನ್ಯವಾದಗಳು. ಮತ್ತು ಈ ಟಿ ಡಿ ಅಕಾಡೆಮಿ ನಮ್ಮ ಬೆಳಗಾಮಲ್ಲಿ ಒಂದು ಆಗಲಿ, ಹಳ್ಳಿ ಅಂದರೆ ನಮ್ಮಲ್ಲೆಲ್ಲ ಹಳ್ಳಿ, ನಾವು ಬೆಳಗಾಮದವರು, ನಾವು ಹಳ್ಳಿ ಜನ, ಹಳ್ಳಿ ಒಂದು ಆಗಲಿ ಅಂತ ಮನೋಜ್ ಸರ್ಗೆ ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. और सभी को नमस्ते. मैं 1 साल से YouTube देख करके ट्रेड कर रहा था, लेकिन लगातार लॉस कर रहा था. और मैंने अचानक गूगल में सर्च किया, TD को सर्च किया. TD में 16 फरवरी को यहाँ पहुँचा. उसके बाद मैंने गोल्डन प्लान लिया. उसके बाद मेरा लाइफ चेंज हो गया. जो मेरा लगातार लॉस कर रहा था वो मेरा लॉस पूरा रुक गया है और मैं अब लगातार प्रॉफिट में हूँ. और यहाँ पर पूरे स्टाफ ने मुझे इतना हेल्प किया है, हिंदी भाषा में बहुत, हिंदी में और कन्नड़ में और इंग्लिश में सभी भाषाओं में मेरा बहुत हेल्प किया है. अब मेरा लाइफ चेंज हो रहा है. मैं बहुत खुश हूँ और TD अकेडमी के लिए मैं बहुत बहुत धन्यवाद देना चाहता हूँ. ನಮಸ್ತೆ ಕರ್ನಾಟಕ. ನೋಡಿದ್ರಲ್ಲ TD ಅಕಾಡೆಮಿ ಹೇಗಿದೆ, ಯಾವ ಥರ ಕೋರ್ಸಸ್ ಇದೆ ಅಂತ. ಸೊ ನಮ್ಮದ್ರಲ್ಲಿ 3 ಕೋರ್ಸಸ್ ಇರುತ್ತೆ: ಗೋಲ್ಡ್ ಕೋರ್ಸ್, ಡೈಮಂಡ್ ಕೋರ್ಸ್ ಆ್ಯಂಡ್ ಮೆಂಟರ್ಶಿಪ್. ಸೊ ಯಾರ್ಯಾರು ತುಂಬ ಸ್ಲೋ ಇದ್ದೀರೋ ನೀವು ಮೆಂಟರ್ಶಿಪ್ ಕೋರ್ಸ್ ತೊಗೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಬಿಗಿನರ್ ಕೋರ್ಸ್, ಗೋಲ್ಡ್ ಕೋರ್ಸ್ ಅಂತೂ ಹೈಯೆಸ್ಟು ಸ್ಟೂಡೆಂಟ್ಸ್ ತೊಗೊತಾರೆ. ಸೊ ನಾನೊಬ್ಬ ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆ್ಯಂಡ್ ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್. ನನ್ನ ಡಿಗ್ರಿ MBA ಮಾಡಿ ಈ ಸ್ಟಾಕ್ ಮಾರ್ಕೆಟನ್ನು ನಮ್ಮ ಕರ್ನಾಟಕ ಜನತೆಗೆ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ TD ಅಕಾಡೆಮಿ ಸ್ಪೆಷಾಲಿಟಿ ಏನಂದರೆ 45 ಜನ ಟ್ರೈನರ್ಸ್ ಇದ್ದಾರೆ ಇಲ್ಲಿ. ಆ್ಯಂಡ್ 5 ಬ್ರ್ಯಾಂಚ್ಗಳನ್ನು ಹೊಂದಿದೆ. ಸೊ ರಾಜಾಜಿನಗರ, ಯಲಹಂಕ, JP ನಗರ, ಹುಬ್ಬಳ್ಳಿ, ಮೈಸೂರು. ಆ್ಯಂಡ್ ಎಲ್ಲ ಕಡೆ ಬ್ರಾಂಚಸ್ ಇರೋದ್ರಿಂದ ನಿಮಗೆ ಯಾವುದು ನಿಯರೆಸ್ಟ್ ಬ್ರಾಂಚ್ ಆಗುತ್ತೋ ಅಲ್ಲಿ ಹೋಗಿ ನೀವು ಕರೆ ಮಾಡಿ ತಿಳ್ಕೊಬೋದು. ಸೊ ನಮ್ಮ ನಂಬರ್ಗೆ ಕಾಲ್ ಮಾಡಿ 9900072521. ಸೊ ಯಾವುದೇ ರೀತಿಯಾದ ಸ್ಟಾಕ್ ಮಾರ್ಕೆಟ್ನ ಮಾಹಿತಿಗೋಸ್ಕರ ನಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ. ನಿಮ್ಗೆ ಎಂಥ ಡೌಟ್ ಇದ್ರೂ, ಶೇರ್ನ ತೊಗೊಂಡಿದ್ದೀರಾ, ಮಾರಕ್ಕೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಹತ್ರ ಡಿಜಿಟಲ್ ಫಿಸಿಕಲ್ ಸರ್ಟಿಫಿಕೇಟ್ಸ್ ಇದೆ, ಅದನ್ನು ಏನು ಮಾಡಬೇಕು ಗೊತ್ತಿಲ್ಲ, ಯಾವುದೇ ರೀತಿಯಾದ ಸ್ಟಾಕ್ ಮಾರ್ಕೆಟ್ನ ಸಲಹೆಗಳಿಗೆ ನೀವು ನಮ್ಮ ಕೋರ್ಸ್ ತಗೊಳ್ಳೋದು ಬೇಡ, ಜಸ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಏನೇ ಒಂದು ಸಹಾಯ ಬೇಕಾದ್ರೂ ಮಾಡ್ತೀವಿ. ಸೊ TD ಅಕಾಡೆಮಿ ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. ಸೊ ನಮ್ಮ ಗುರಿ ಬಂದು ವೆರಿ ಸಿಂಪಲ್, ನಿಮ್ಮನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಅನ್ನೋ ದೊಡ್ಡ ಸಮುದ್ರದಲ್ಲಿ ಈಜಾಡೋ ಥರ ಮಾಡಬೇಕು, ದುಡ್ಡನ್ನು ಪ್ರಾಫಿಟ್ ಮಾಡೋ ಥರ ಮಾಡಬೇಕು, ಅದೊಂದೇ ಗುರಿ. ಸೊ ಸ್ಟಾಕ್ ಮಾರ್ಕೆಟನ್ನು ತಿಳ್ಕೊಂಡೇ ಮಾಡಿದ್ರೆ ಡೆಫಿನೆಟ್ಲಿ ಲಕ್ಷಗಳು ಹೋಗುತ್ತೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಲೈಫನ್ನೇ ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ. ಆ ಥರ ಮಾಡಬೇಡಿ, ನಾಲೆಜನ್ನು ಗೇನ್ ಮಾಡಿ, ಎಲ್ಲಾದರೂ ಹೋಗಿ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು ದುಡ್ಡು ಮಾಡಿ. ಸೊ ಕಲಿದಿರ ಮಾತ್ರ ಅರ್ಧಂಬರ್ಧ ನಾಲೆಜಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಡಿ, ಬಿಕಾಸ್ ಅರ್ಧಂಬರ್ಧ ನಾಲೆಜಲ್ಲಿ ಸಿಕ್ಕಾಪಟ್ಟೆ ಜನ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಸೊ ಇಷ್ಟು ಹೇಳ್ತಾ, ಸೊ ಕಾಂಟ್ಯಾಕ್ಟ್ ಅಸ್. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕುಮಾರ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ: ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.